ಈ ವರ್ಷಕ್ಕೆ ದೇವರು ನಮಗೆ ಕೊಟ್ಟಿರುವಂಥ ವಾಗ್ದಾನದ ಸಂದೇಶ, ದ ಇಯರ್ ಆಫ್ ದ ಗೋಲ್ಡನ್ ಸೆಪ್ಟರ್ ಆ್ಯಂಡ್ ದ ಡಿವೈನ್ ಅಪ್ರೂವಲ್, ಸುವರ್ಣ ದಂಡ ಮತ್ತು ದೈವಿಕ ಅನುಮೋದನೆಯ ವರ್ಷ 2026. ಕಳೆದ ದಿವಸ ನಾನು 1ನೇ ತಾರೀಕು ಮುಂಜಾನೆ ಆರಂಭದ ಗಳಿಗೆಯಲ್ಲಿ ನಾನು ಈ ವಾಗ್ದಾನವನ್ನು ದೇವಜನರಿಗೂ ಸಭೆಗೂ ಕರ್ನಾಟಕ ರಾಜ್ಯದಲ್ಲಿರುವ ಪ್ರತಿಯೊಂದು ದೇವ ಮಕ್ಕಳಿಗೂ ಅದನ್ನು ರಿಲೀಸ್ ಮಾಡಲಿಕ್ಕೆ ದೇವರ ಕೃಪೆ ಕೊಟ್ಟನು. ಇಬ್ರಿಯ ಭಾಷೆಯಲ್ಲಿ ಪ್ರಧಾನವಾಗಿ ಸೆಪ್ಟಮ್, ದಂಡ, ಕೋಲು, ಅಥಾರಿಟಿಯನ್ನು, ಅಧಿಕಾರವನ್ನು ತೋರಿಸುತ್ತದೆ ಅಂತ ಹೇಳಿದೆ. ಇಬ್ರಿಯ ಭಾಷೆಯಲ್ಲಿ 2 ಮೂಲ ಪದಗಳು 2 ರೀತಿಯಲ್ಲಿ ಉಚ್ಚರಿಸ್ತಾರೆ. ಅದನ್ನು ಶೆವೆಟ್ ಅಂಡ್ ಶೆಬೆಟ್ ಅಂತಾರೆ. ಶೆವೆಟ್ ಆರ್ ಶೆಬೆಟ್ ಇದು ಕೇವಲ ಅರಸನು ಧರಿಸುವ ಆಭರಣ ಮಾತ್ರ ಅಲ್ಲ. ಆಭರಣ ಅಂದರೆ ಈ ಉಂಗುರ ಇದೆ ನೋಡ್ರಿ, ಮುದ್ರೆ ಉಂಗುರ ಅಂತೀವಿ. ಅದು ಮಾತ್ರ ಅಲ್ಲ, ಇಟ್ ರೆಪ್ರೆಸೆಂಟೆಡ್ ಡಿವೈನ್ಲಿ ಡೆಲಿಗೇಟೆಡ್ ಅಥಾರಿಟಿ. ಪರಲೋಕದಿಂದ ದೇವರು ದಯಪಾಲಿಸಿರುವ ಅಧಿಕಾರವನ್ನು ತೋರಿಸುತ್ತೇವೆ. ಸಂದೇಶದ ಕೊನೆಯಲ್ಲಿ ನಾನು ತಂದು ನಿಲ್ಲಿಸಿದ್ದು ಆದಿಕಾಂಡ ಪುಸ್ತಕ 49ನೇ ಅಧ್ಯಾಯದ 10ನೇ ವಾಕ್ಯದಲ್ಲಿ ತಂದು ನಿಲ್ಲಿಸಿದೆ. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ. ದ ಸೆಪ್ಟರ್ ಶಾಲ್ ನಾಟ್ ಡಿಪಾರ್ಟ್, ಅದು ಅವನ ಕೈಯಿಂದ ತಪ್ಪುವುದಿಲ್ಲ. ದಂಡ, ಸೆಪ್ಟರ್, ಅಥಾರಿಟಿಯನ್ನು, ಕಿಂಗ್ಶಿಪ್ಪನ್ನು, ರಾಜತ್ವವನ್ನು, ಅಧಿಕಾರವನ್ನು, ರೈಚಸ್ ರೂಲರ್, ನೀತಿಯ ಆಳ್ವಿಕೆ ಮತ್ತು ಮಸಾನಿಕ್ ಫುಲ್ಫಿಲ್ಮೆಂಟ್, ಯೇಸು ಸ್ವಾಮಿಯ ಪ್ರವಚನ ನೆರವೇರಿಕೆಯನ್ನು ಈ ದಂಡ ಈ ಸ್ಪೆಕ್ಟರ್ ತಿಳಿಸುವಂಥದ್ದಾಗಿದ್ದಾರೆ. ಇದರ ಅರ್ಥ ಯಹೂದನು, ಜೂಡಾ ಇಸ್ ಚೋಸನ್ ಆಸ್ ದ ರಾಯಲ್ ಟ್ರೈಬ್. ಜೂಡಾ is chosen as the royal tribe. ರಾಜನ ಅಭಿಷೇಕವುಳ್ಳ ಒಂದು ಕುಲ ಅಂದರೆ ಅದು ಯಹೂದ ಕುಲವಾಗಿರುತ್ತೆ. ಆಮೇಲೆ ಮಸೀಯ ಯೇಸು ಸ್ವಾಮಿಯ ಕುರಿತು ಹೇಳುವಂಥ ಆಲೋಚನೆ. ಯೇಸು ಸ್ವಾಮಿ ಕಿಂಗ್ಶಿಪ್ ಪ್ಲಸ್ ಲಾ ಗಿವಿಂಗ್ ಪ್ಲಸ್ ಗ್ಲೋಬಲ್ ಒಬೀಡಿಯನ್ಸ್ ಅಂತಾರೆ. ಇದು 3 ಒಟ್ಟಿಗೆ ನೆರವೇರುವಂಥದ್ದು ಯೇಸು ಸ್ವಾಮಿಯ ಮೂಲಕವಾಗಿರುತ್ತದೆ. ಪ್ರಕಟಣೆ ಪುಸ್ತಕ 5:5 ನಾವು ಕಾಣ್ತೇವೆ, ಯೂದ ಕುಲದಲ್ಲಿ ಜನಿಸಿದ ಸಿಂಹವು, ದಾವೀದನ ಅಂಕುರದವನು ಆಗಿರುವ ಆತನು ಜಯ ಹೊಂದಿದನು. ಆತನು ಸುರುಳಿಯನ್ನು, ಅದರ 7 ಮುದ್ರೆಗಳನ್ನು ಬಿಚ್ಚುವನು ಎಂದು ಹೇಳಿದನು. Jesus is the eternal king from Judah whose authority never ends. ಆತನ ಅಧಿಕಾರಕ್ಕೆ ಕೊನೆ ಇರೋದಿಲ್ಲ. ಇದರಲ್ಲಿ ರಾಜನ ಕೈಯಲ್ಲಿರುವ ರಾಜದಂಡ ಮತ್ತು ಈ ರಾಜದಂಡವನ್ನು ರಾಜನು ಯಾರಿಗಾದರೂ ಚಾಚಿದ್ರೆ ಜೀವ, ಅಥವಾ ದಂಡವನ್ನು ಹಿಂದೆ ಕೇಳಿದ್ರೆ ಮರಣ. ಈ ಅಧಿಕಾರ ಸೆಪ್ಟರ್ಗೆ ಅಥವಾ ದಂಡಕ್ಕೆ ಇದೆ. ಇದರ ಕುರಿತು ನಾನು 1ನೇ ತಾರೀಕು ಹೇಳಿದೆ. ನಾನು ದುರಾತ್ಮನ ದಂಡ ಮತ್ತು ದೇವರಾತ್ಮನ ದಂಡ,
ಈಗ ಯಾರ ಕೈಯಲ್ಲಿದೆ ದಂಡ? ಯೇಸುವಿನ ಕೈಯಲ್ಲಿದೆ ಅನ್ನೋದನ್ನು ತಂದು ನಿಲ್ಲಿಸ್ದೆ ನಾನು. ದುಷ್ಟನ ದಂಡಾಧಿಕಾರವು ನೀತಿವಂತನ ಸ್ವಾಸ್ಥ್ಯದಲ್ಲಿ ಉಳಿಯೋದೇ ಇಲ್ಲ, ಅದನ್ನು ದೇವರು ಮುರಿತಾನೆ ಅಂತ ಹೇಳಿದೆ. ಅನಂತರ ಅಲ್ಲಿ ಆಳ್ವಿಕೆ ಮಾಡೋದು ದೇವರ ದಂಡವಾಗಿರುತ್ತೆ. ಅಲ್ಲಿವರೆಗೂ ನಾನು ತಂದು ನಿಲ್ಲಿಸಿದೆ. ಇವತ್ತು ಮುಂದುವರೆದ ಭಾಗವಾಗಿ ಮೀಕಾ ಬರೆದಂಥ ಪ್ರವಾದನೆ ಗ್ರಂಥ 5ನೇ ಅಧ್ಯಾಯದ 2ನೇ ವಾಕ್ಯ. ಬುಕ್ ಆಫ್ ಮೀಕಾ ಚಾಪ್ಟರ್ 5 ವರ್ಸ್ 2. ಎಫ್ರೆತ, ಬೆತ್ಲೆಹೇಮೆ, ನೀನು ಯೆಹೂದದ ಗ್ರಾಮಗಳಲ್ಲಿ ಚಿಕ್ಕದಾಗಿದ್ದರೂ ಇಸ್ರಾಯೇಲನನ್ನು ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವನು. ಯೇಸುವಿನ ಕುರಿತಾಗಿ ಹೇಳಿರುವ ಪ್ರಧಾನವಾದ ಪ್ರವಾದನೆಗಳಲ್ಲಿ ಒಂದು ಆದಿಕಾಂಡ ಪುಸ್ತಕ 49:10 ನಾವು ಕಂಡುವೆವು. ರಾಜದಂಡವನ್ನು ಹಿಡಿಯತಕ್ಕವನು ಬರುವ ತನಕ ಆ ದಂಡವು ಯಹೂದನ ಕೈಯಿಂದ ತಪ್ಪುವುದಿಲ್ಲ ಎಂದು. ಇಲ್ಲಿ ಅದು ಮೀಕನು ಹೇಳ್ತಾನೆ, ಇಸ್ರಾಯೇಲರನ್ನ ಆಳತಕ್ಕವನು ನಿನ್ನೊಳಗಿಂದ ನನಗಾಗಿ ಹೊರಡುವೆನು. ಮತ್ತಾಯನು ಬರೆದ ಸುವಾರ್ತೆ 2:2 ನಾವಲ್ಲಿ ಕಾಣ್ತೇವೆ. 2:2 ರಾಜನಾಗಿ, ವೇರ್ ಈಸ್ ಹಿ ಹೂ ಹ್ಯಾಸ್ ಬೀನ್ ಬಾರ್ನ್ ಕಿಂಗ್ ಆಫ್ ದ ಜ್ಯೂಸ್, ಯಹೂದರ ಅರಸನಾಗಿ ಹುಟ್ಟಿದವನು ಎಲ್ಲಿ ಎಂದು ಜೋಯಿಸರು ಬಂದು ಕೇಳುವ ಪ್ರಶ್ನೆ. ಬಾಲಾಮ್ ಪ್ರವಾದಿಯು ಇದರ ಕುರಿತು ಪ್ರವಾದನೆಯನ್ನು ಹೇಳಿದ್ದಾನೆ. ಅರಣ್ಯಕಾಂಡ ಪುಸ್ತಕ ಬುಕ್ ಆಫ್ ನಂಬರ್ಸ್ ಚಾಪ್ಟರ್ 24 ವರ್ಸ್ 17, 24-17. ಒಬ್ಬ ಆತನನ್ನು ನೋಡ್ತಾ ಇದ್ದೇನೆ, ಆತನು ಈಗಿನವನಲ್ಲ, ಆತನು ಕಾಣಿಸ್ತಾನೆ, ಆದರೆ ಸಮೀಪದಲ್ಲ. ಯಾಕೋಬ ವಂಶದಲ್ಲಿ ನಕ್ಷತ್ರಪ್ರಾಯನೊಬ್ಬನು ಉದಯಿಸಿದ್ದಾನೆ. ಇಸ್ರಾಯೇಲರಲ್ಲಿ ರಾಜದಂಡ ಹಿಡಿದವನು ಕಂಡು ಬಂದಿದ್ದಾನೆ. ಅವನು ಮೋಹಾಬ್ಯರ ತಲೆಯನ್ನು ಸೀಳಿ ಹಾಕಿದ್ದಾನೆ, ಯುದ್ಧ ವೀರರೆಲ್ಲರನ್ನ ಕೆಡವಿ ಬಿಟ್ಟಿದ್ದಾನೆ. ಬಾಲಾಮನು ತಾನು ಯೇಸುವಿನ ಪ್ರವಾದನೆಯನ್ನು, ಫ್ಯೂಚರನ್ನು ನೋಡ್ತಾ ಇದ್ದಾನೆ, ಭವಿಷ್ಯದಲ್ಲಿ ನಡೆಯುವ ಕಾರ್ಯಗಳನ್ನು ಹೇಳ್ತಾ ಇದ್ದಾನೆ. ನಕ್ಷತ್ರ ಯಾವಾಗಲೂ ದಿವ್ಯವಾದ ಆಲೋಚನೆಯನ್ನು ತೋರಿಸುತ್ತದೆ. ಶುಭ ವರ್ತಮಾನವನ್ನು ಸಾರುವವರ ಪಾದಗಳು ಎಷ್ಟೋ ಅಂದವಾಗಿದೆ. ಅವರು ಯುಗ ಯುಗಾಂತರಗಳಲ್ಲಿ ಹೊಳೆಯುವ ನಕ್ಷತ್ರಗಳಂತಿರ್ತಾರೆ. ಅಂದರೆ ಎ ಡಿವೈನ್ ಗೈಡೆನ್ಸ್ ಉಳ್ಳವರು, ಉತ್ತಮ ಆಲೋಚನೆಗಳನ್ನು ಹೇಳುವವರು. ದಂಡ, ಸೆಪ್ಟರ್, ರಾಯಲ್ ಡೊಮಿನಿಯನ್, ರಾಜನು ಆಳ್ವಿಕೆ ಮಾಡುವುದನ್ನು, ಇದರ ಕುರಿತು ಯೇಸು ಸ್ವಾಮಿಯ ಕುರಿತು ಹೇಳುವಂಥ ಮಾತುಗಳಾಗಿರುತ್ತದೆ. ಇಷ್ಟು ಕಾರ್ಯಗಳು ನಿಮ್ಮ ಗಮನದಲ್ಲಿ ಇರಲಿ. ನಾನು 1ನೇ ಪಾಯಿಂಟ್ನಲ್ಲಿ, ಪ್ರವಾದನೆಯ 1ನೇ ಭಾಗದಲ್ಲಿ ನಾನು ಹೀಗೆ ಹೇಳಿದೆ, ದಂಡ ಅಂದರೆ ಏನು, ಅದನ್ನು ದೇವರು, ಸೈತಾನನ ಕೈಯಲ್ಲಿರುವ ದಂಡ ಯಾವುದು, ಅದನ್ನು ದೇವರು ಏನು ಮಾಡ್ತಾನೆ, ಅನಂತರ ದೇವರ ದಂಡದ ವಿಷಯವಾಗಿ ಮಾತನಾಡಿದೆ. ಆ ದಂಡ ಯಾರ ಕೈಯಲ್ಲಿದೆ ಎಂಬುದನ್ನು ಕುರಿತು ಸುವಿಸ್ತಾರವಾಗಿ ನಾನು ಹೇಳಿದೆ. ಇವತ್ತು ಮತ್ತೊಂದು ಭಾಗದ ಕಡೆಗೆ, ಪ್ರವಾದನೆಯ ಶಬ್ದದ ಕಡೆಗೆ ನಾನು ಹೋಗಲಿಕ್ಕೆ ಬಯಸ್ತೇನೆ. ಕಿಂಗ್ಲಿ ಅಥಾರಿಟಿ. ಈ ದಂಡ ಪ್ರಕಟವಾಗುವುದು ಯಹೂದ ಕುಲದ ಮೂಲಕ, ಅಂದರೆ ಸಭೆ ಸ್ತುತಿಸುವ ಸಭೆಯ ಮೂಲಕನೇ.
ನೀವೊಂದು ಗಮನ ಇಟ್ಕೊಳ್ರಿ, ಪ್ರತಿಯೊಂದು ವಾಗ್ದಾನಗಳನ್ನು ದೇವರು ತನ್ನ ಸಭೆಯ ಮೂಲಕವೇ ನೆರವೇರಿಸ್ತಾ ಬರ್ತಾನೆ. ಅದಕ್ಕೆ ಸಭೆಯ ಪ್ರಾರ್ಥನೆ ಬಹು ಬಲವಾಗಿರುವಂಥದ್ದು. ಅನೇಕರಿಗೆ ಅದರ ಗೊತ್ತಿಲ್ಲ. ನಾವು ಇವತ್ತು ಉಳಿದಿರೋದು ನಮಗಾಗಿ ಸಭೆ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ. ನಾವಿವತ್ತು ಏನಾದರೂ ಆಗಿದ್ರೆ ಸಭೆ ನಮಗೋಸ್ಕರ ಪ್ರಾರ್ಥನೆ ಮಾಡ್ತಾ ಇರೋದ್ರಿಂದ. ಅದರಿಂದಲೇ ನಾನು ಹೇಳಿದೆ, ದೇವರು ಏನಾದರೂ ನಮಗಾಗಿ ಮಾಡಬೇಕು ಅಂದರೆ ಅದು ನಮ್ಮ ಮೂಲಕ ಅಲ್ಲ, ಸಭೆಯ ಮೂಲಕ ಮಾಡ್ತಾನೆ. ಈ ಸಭೆ ಅನೇಕ ವಿಧವಾದ ಹೋರಾಟಗಳ ಮಧ್ಯದಲ್ಲಿ ಹೋಯಿತು, ಏರುಪೇರುಗಳ ಮಧ್ಯದಲ್ಲಿ ಹೋಯಿತು, ಇಕ್ಕಟ್ಟುಗಳ ಮಧ್ಯದಲ್ಲಿ ಹಾದು ಹೋಯಿತು, ನಿರಾಶೆಗಳ ಮಧ್ಯದಲ್ಲಿ ಹಾದು ಹೋಯಿತು. ಆದರೂ ಸಭೆ ಎಲ್ಲೂ ಬಿಟ್ಕೊಡ್ಲಿಲ್ಲ. ಸಭೆ ಸ್ತುತಿಸುವಂಥ ಒಂದು ಸಭೆಯಾಗಿ, ಅದರ ಒಳಗಡೆ ಆರಾಧನೆ ಮಾಡುವ, ಸ್ತೋತ್ರ ಹೇಳುವ, ಯಹೂದ ಅಂದರೆ ಸ್ತುತಿಸುವ ಒಂದು ಗುಂಪಿನ ಜನರನ್ನು ಸಭೆ ಎಬ್ಬಿಸಲ್ಪಟ್ಟಿತು. ಸ್ತುತಿಸ್ತಿದ್ದ, ಆರಾಧಿಸ್ತಿದ್ದ ಈ ಸಭೆಯ ಮೂಲಕ ಪಟ್ಟಣಗಳ ಮೇಲೆ ಮತ್ತು ಕುಟುಂಬಗಳ ಮೇಲೆ ದೇವರು ತನ್ನ ದೊರೆತನವನ್ನು ಮಾಡುವಂತನಾಗಿದ್ದಾನೆ. ಬಹಳ ಶ್ರದ್ಧೆಯಿಂದ ಗಮನಿಸಿ ಪ್ರಿಯರೇ, ಒಂದು ಸಭೆ ಎಲ್ಲಾದರೂ ಇರೋದಾದರೆ ಆ ಸಭೆಯ ಮೂಲಕ ಆ ಪಟ್ಟಣ ಟ್ರಾನ್ಸ್ಫಾರ್ಮೇಷನ್ ಕಡೆ ನಡೆಯುತ್ತೆ, ಅದು ಬದಲಾವಣೆಗಳ ಕಡೆಗೆ ನಡೆಯುತ್ತೆ. ಅದುವರೆಗೂ ಅಲ್ಲಿ ಆಳ್ವಿಕೆ ಮಾಡುವ ರಾಜತ್ವಗಳು, ಅಂಧಕಾರ ಶಕ್ತಿಗಳು, ದುರಾತ್ಮ ಸೇನೆಗಳು, ಅಲ್ಲಲೂಯ್ಯ, ಈ ಶಕ್ತಿಗಳನ್ನು ಕೆಡುವ ಹಾಕೋದೆ ಸಭೆಯ ಸ್ತುತಿ ಮತ್ತು ಆರಾಧನೆ. ನಿಮಗೆ ಅರ್ಥ ಆಗಲಿಲ್ಲ, ಸ್ವಲ್ಪ ವಿವರಣೆ ಕೊಡ್ತೀನಿ. ಒಂದು ಸಭೆ ದೇವರು ಒಂದು ಕಡೆ ನೆಟ್ಟರೆ ಆ ಸಭೆಯ ಸ್ತುತಿ ಆರಾಧನೆ ಮೂಲಕ ಸುತ್ತಮುತ್ತಲು ಆಧಿಪತ್ಯ ಮಾಡ್ತಿರುವಂಥ ಅಂಧಕಾರ ಶಕ್ತಿಗಳು, ಅದು ಕೊಲೆ ಪಾತಕದ ಆತ್ಮವಾಗಿರ್ಬೋದು, ಸುಳ್ಳಿನ ಆತ್ಮವಾಗಿರ್ಬೋದು, ವ್ಯಭಿಚಾರದ ಆತ್ಮವಾಗಿರ್ಬೋದು, ಕಳ್ಳತನದ ಆತ್ಮವಾಗಿರ್ಬೋದು, ಅಲ್ಲಲ್ಲಿ ಸ್ತೋತ್ರ, ಮೋಸ, ಜಗಳ, ದ್ವೇಷ, ಇಂಥ ವಿಷದ ಬೀಜಗಳನ್ನು ಬಿತ್ತುವ ದುರಾತ್ಮಗಳ ಆಳ್ವಿಕೆಯನ್ನು ಸಭೆ ಸ್ತುತಿ ಮತ್ತು ಆರಾಧನೆ ಮೂಲಕ ಅದರ ದಂಡವನ್ನು ಮುರಿದು ದೇವರ ಪಟ್ಟಣದಲ್ಲಿ ಸಭೆಯ ಮೂಲಕ ಸುವರ್ಣ ದಂಡವನ್ನು ನೆಟ್ಟುತ್ತಾನೆ. ಹಲ್ಲೆಲೂಯ. ದೇವರ ದಂಡವನ್ನು ಅಲ್ಲ ಇಡುವಂತನಾಗಿದ್ದಾನೆ. 2026ರಲ್ಲಿ ಏರಿಯಾಗಳಲ್ಲೂ, ಪ್ರತಿಯೊಂದು ಏರಿಯಾಗಳಲ್ಲೂ ಸತ್ಯದಲ್ಲೂ ಆತ್ಮದಲ್ಲೂ ಆರಾಧನೆ ಮಾಡುವ ಸತ್ಯ ಸಭೆಗಳು ಎಲ್ಲೆಲ್ಲಿ ಇದೆಯೋ ಅಲ್ಲೆಲ್ಲ ಆಧಿಪತ್ಯ ಮಾಡುವ ಅಂಧಕಾರ ಶಕ್ತಿಗಳ ಫಲಗಳು ಅದು ಲಯವಾಗುವ ವರ್ಷವಾಗಿರುತ್ತೆ. That means crime rate will come down. ಕ್ರೈಮ್ ರೇಟ್ಗಳು ಕಡಿಮೆ ಆಗುತ್ತೆ. ಸೈತಾನ್ನ ಕೆಲಸ ಕದ್ದುಕೊಳ್ಳುವುದು, ಕೊಲ್ಲುವುದು, ಹಾಳು ಮಾಡುವುದಕ್ಕಷ್ಟೇ ಅವನು ಬರೋದು. ಆದರೆ ಯೇಸು ಸ್ವಾಮಿ ಬಂದಿರೋದು ನಿನಗೆ ನಿತ್ಯ ಜೀವ ಕೊಡೋದಕ್ಕೆ, ಸಮೃದ್ಧಿಯ ಜೀವನ ಕೊಡೋದಕ್ಕೆ. ಇದರ ಒಳಗಡೆ ಅದನ್ನು ನಂಬುವ ದೇವ ಮಕ್ಕಳು ಮಾತ್ರ ಗಟ್ಟಿಯಾಗಿ ಒಂದು ಸ್ತೋತ್ರ ಹೇಳ್ರಿ. ನೀನು ಹೇಳುವ ಸ್ತೋತ್ರ, ನೀನು ಮಾಡುವ ಆರಾಧನೆ, ಪ್ರತಿಕೂಲಗಳ ಮಧ್ಯದಲ್ಲೂ ಹೋರಾಟಗಳ ಮಧ್ಯದಲ್ಲೂ ನೀನು ಆರಾಧನೆ ಮಾಡ್ತಾ ಇರುವಾಗ ನಿನಗೆ ಮಾತ್ರ ಬಿಡುಗಡೆ ಅಲ್ಲ, ಅಲ್ಲಲ್ಲಿ ಆ ಪಟ್ಟಣಕ್ಕೆ ಬಿಡುಗಡೆಗಳು ನಡೆಯಲಿಕ್ಕೆ ಹೋಗುತ್ತೆ. ಪಟ್ಟಣದಲ್ಲಿ ಬದಲಾವಣೆಗಳು, ಜನರಲ್ಲಿ ಬದಲಾವಣೆಗಳು, ಸತ್ಯ ತಿಳಿಬೇಕೆನ್ನುವ ಅನ್ವೇಷಣೆಯ ಕಡೆಗೆ
ಸತ್ಯಕ್ಕಾಗಿ ನಿಲ್ಲಬೇಕು ಎಂಬ ದೃಢ ಸಂಕಲ್ಪ ಕೆಲವರ ಹೃದಯಗಳಲ್ಲಿ ದೇವರು ಹುಟ್ಟಿಸ್ತಾನೆ. ನಿಮಗೆ ಗೊತ್ತಿಲ್ಲದೆ ನಿಮ್ಮ ಸುತ್ತಮುತ್ತಲು ವ್ಯಾಪರಿಸುತ್ತಿರುವಂಥ ಸಕಲ ವಿಧ ಮಂತ್ರವಾದದ ಶಕ್ತಿಗಳು, ಪೂಜಾ ಶಕ್ತಿಗಳು, ಹೋಮ ಯಜ್ಞಗಳು, ಬಲಿ ಕೊಡುವ, ನರಬಲಿ ಕೊಡುವ, ಅಲ್ಲ ಮೃಗ ಬಲಿ ಕೊಡುವ, ರಕ್ತ ಸುರಿಸಿ ಮತ್ತೊಬ್ಬರಿಗೆ ಕೇಡು ಬಯಸುವ ದುರಾತ್ಮನ ಕ್ರಿಯೆಗಳು, ಯೇಸುವಿನ ನಾಮದಲ್ಲಿ ದುಷ್ಟನ ದಂಡಗಳು ಈ 2026ರಲ್ಲಿ ದೇವರು ಮುರಿದು ಸಭೆಯ ಮೂಲಕ ಪಟ್ಟಣದಲ್ಲಿ ಬದಲಾವಣೆಗಳನ್ನು ತರಲಿಕ್ಕೆ ಹೋಗ್ತಾನೆ. ಅದು ನಂಬುವವರು ಮಾತ್ರ ಆಮೇಲೆ ಹೇಳ್ರಿ. ನನ್ನ ಗಂಟ್ಲಲ್ಲಿ ತುಂಬ ಸ್ಟ್ರೈನ್ ತಗೊಳಕ್ಕಾಗಲ್ಲ, ಅದರಿಂದ ನಾನು ಕಂಟ್ರೋಲ್ ಮಾಡಿ ಹೇಳ್ತಾ ಇದ್ದೀನಿ. ಬಟ್ ಸ್ಟಿಲ್ ಐ ವಾಂಟೆಡ್ ಟು ಡಿಕ್ಲೇರ್, ಈ ಪಟ್ಟಣದಲ್ಲಿ ಕರ್ತನ ಆಧಿಪತ್ಯ ಆರಂಭವಾಯಿತು. ನನ್ನ ದೇವರ ಆಧಿಪತ್ಯ ಆರಂಭವಾಯಿತು. ಆಡಳಿತ ಅವನ ಬಾಹುವಿನ ಮೇಲೆ ಇದೆ. ಹಲ್ಲೆಲೂಯ. ಈ ಪಟ್ಟಣದಲ್ಲಿ ದೇವರು ನಮ್ಮನ್ನು ಯಾಕೆ ತಂದು ನೆಟ್ಟನು? ಎಲ್ಲಿಂದ? ಕರ್ನಾಟಕದ ಒಂದೊಂದು ಜಿಲ್ಲೆಗಳಲ್ಲೂ ತಾಲೂಕುಗಳಲ್ಲೂ ಅಲ್ಲಲ್ಲಿ ಈ ಸಭೆಯ ಮೂಲಕ ದೇವರು ಶುಭವಾರ್ತೆಯನ್ನು ಕೊಂಡೊಯ್ಯೋದಕ್ಕೋಸ್ಕರ. ಆಮೇಲೆ ದೇವರಾತ್ಮನ ಹೇಳಿದ್ರೆ ನಂಬರ್ 2, ಎರಡನೇದಾಗಿ ಇದು ನಂಬರ್ 2. ನಂಬರ್ 3, ಮೂರನೇದಾಗಿ ನಂತರ ಅಲ್ಲಿಂದನೂ ಬದಲಾವಣೆ ಆಗುತ್ತೆ. ಪರಿಶುದ್ಧಾತ್ಮನ ಹೇಳಿದನು, ಮೊದಲು ಗಮನಿಸಿ, ಮೊದಲು ಸೈತಾನನ ದಂಡವನ್ನು ದೇವರು ಮುರಿತಾನೆ, ಆಮೇಲೆ ದೇವರ ದಂಡವನ್ನು ಸ್ಥಾಪಿಸ್ತಾನೆ. ದೇವರ ದಂಡವನ್ನು ಸ್ಥಾಪಿಸಿದ ಮೇಲೆ ದೇವರು ಇಳಿದು ಬರೋದಿಲ್ಲ, ದೇವರಿಗೆ ಬದಲಾಗಿ ಸಭೆಯ ಮೂಲಕ ದೇವರು ಜನರನ್ನು ಸಂದರ್ಶಿಸ್ತಾನೆ. ಆಮೇಲೆ ಮೂರನೇದಾಗಿ ಅಲ್ಲಿಂದನೂ ದೇವರು ಬದಲಾವಣೆ ಮಾಡಿ ಅದು ವ್ಯಕ್ತಿಗತವಾಗಿ ಒಬ್ಬೊಬ್ಬರ ಕೈಯಲ್ಲೂ ಆ ದಂಡವನ್ನು ಕೊಡಕ್ಕೆ ಹೋಗ್ತಾನೆ. ನಿಮಗೆ ಅರ್ಥ ಆಗಲಿಲ್ಲ. ಗಾಡ್ ವಿಲ್ ಟ್ರಾನ್ಸ್ಫರ್ ದ ಅಥಾರಿಟಿ. ವ್ಯಕ್ತಿಗತವಾಗಿ ದಂಡವನ್ನು ದೇವರು ಸ್ತುತಿಸುವ ದೇವ ಮಕ್ಕಳ ಕೈಗೆ ಕೊಡಕ್ಕೆ ಹೋಗ್ತಾನೆ. ಆರಾಧನೆ ಮಾಡೋರು, ನಿದ್ದೆ ಮಾಡೋರಲ್ಲ, ಆರಾಧನೆ ಮಾಡೋರು. ಪ್ರತಿಕೂಲಗಳ ಮಧ್ಯದಲ್ಲೂ ನಿನ್ನ ದೇವರು ಎಲ್ಲಿ ಅಂತ ಕೇಳಿದಾಗಲೂ ನನ್ನ ದೇವರು ಪರಲೋಕದಲ್ಲಿದ್ದಾನೆ ಎಂದು ಧೈರ್ಯವಾಗಿ ಮಾತನಾಡಿದ ಒಂದು ಗುಂಪಿನ ಜನ ಆರಾಧನೆ ನಿಲ್ಲಿಸದಂತೆ ಸೌಲನ ಹಾಗೆ, ಅಲ್ಲಲೂಯ, ಶೀಲನ ಹಾಗೆ, ಅಲ್ಲಲೂಯ, ಪೌಲನು ಶೀಲನು ಆರಾಧನೆ ಮಾಡಿದ ಹಾಗೆ ಅವರು ಎಷ್ಟೇ ಕಷ್ಟ ಬಂದರು ಮಧ್ಯರಾತ್ರಿಗಳಲ್ಲಿ ಅವರು ಎದ್ದು ಸ್ತುತಿ ಪದಗಳನ್ನು ಆಡಿದ ಹಾಗೆ ಇದರ ಒಳಗಡೆ ಕೆಲ ಕುಟುಂಬಗಳು ಕಣ್ಣು ನೀರಲ್ಲಾದು ಹೋದಾಗಲೂ ಹೋರಾಟಗಳ ಮಧ್ಯದಲ್ಲೂ ಕೆಲವರು ಮಧ್ಯರಾತ್ರಿಗಳಲ್ಲಿ ಎದ್ದು ಸ್ತೋತ್ರ ಮಾಡಿದವರಿದ್ದೀರಲ್ಲ. ನಿಮ್ಮ ಸ್ತೋತ್ರ ವ್ಯರ್ಥವಾಗಲಿಲ್ಲ, ನಿಮ್ಮ ಆರಾಧನೆ ವ್ಯರ್ಥವಾಗಲಿಲ್ಲ. ಕಮಾನ್ ಅಂತವರು ಯಾರಾದ್ರೂ ಇದರ ಒಳಗಡೆ ಇದ್ದೀರಾ? ಹಲ್ಲೆಲೂಯಾ. ನಿಮ್ಮ ಕೈಗೆ ಈ ದಂಡವನ್ನು ಕೊಡಲಿಕ್ಕೆ ಹೋಗ್ತಾನೆ. ಕೀರ್ತನೆ ಹಂಗೆ ಹೇಳಿದ್ರೆ ನಿಮ್ಗೆ ಅರ್ಥ ಆಗಲ್ಲ. ಕೀರ್ತನೆ 67, ಜೂಡಾ ಇಸ್ ಮೈ ಸೆಪ್ಟರ್. ಸ್ತುತಿಸುವ ದೇವರ ಜನರ ಕೈಗೆ ತಾನು ಅಧಿಕಾರ ಕೊಡಲಿಕ್ಕೆ ಹೋಗ್ತಾನೆ. ಗಿಲ್ಯಾದ್ ಸೀಮೆಯು, ಮನಸ್ಸೆಯ ದೇಶವು ನನ್ನವು, ಎಫ್ರೈಮ್ ಗೋತ್ರವು ನನಗೆ ಶಿರಸ್ತ್ರಾಣವು, ನನ್ನ ರಾಜದಂಡವು ಯಹೂದ ಕುಲವೇ. ಇವತ್ತು ಯೇಸುವಿನ ನಾಮದಲ್ಲಿ ಯಹೂದ ಕುಲದ ವಂಶದ ಕುಡಿಗಳು ಇದರ ಒಳಗಡೆ ಇದ್ರೆ ಅವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಸ್ತುತಿಸುವವನು, ಆರಾಧನೆ ಮಾಡುವವನು ಯಾರಾದರೂ ಇದರ ಒಳಗಡೆ ಇರೋದಾದರೆ ದೇವರು ಹೇಳ್ತಾನೆ, ನಿನ್ನ ಕೈಗೆ ನನ್ನ ರಾಜದಂಡವನ್ನು, ಅಂದರೆ ನಾನು ಹೋಗೋದಿಲ್ಲ, ನನಗೆ ಬದಲಾಗಿ ನಿನ್ನನ್ನು ನಾನು ಕಳಿಸ್ತೇನೆ.
ನಾನು ಹೋಗೋದಲ್ಲ, ನನಗೆ ಬದಲಾಗಿ ನೀನು ಮುಂದೆ ಹೋಗ್ತೀಯ. ಹಲ್ಲೆಲೂಯಾ. Come on, hallelujah. We are the representatives. ನಾವು ಪರಲೋಕ ರಾಜ್ಯದ ರಾಜಾದಿ ರಾಜನ ರಾಯಭಾರಿಗಳಾಗಿ ಅಲ್ಲಿಂದ ದೊರಕಿದ ಅಧಿಕಾರದೊಂದಿಗೆ ಒಂದು ಮನೆ ಕಾಲಿಟ್ರೆ, ಒಂದು ಪಟ್ಟಣಕ್ಕೆ ಕಾಲಿಟ್ರೆ, ಒಂದು ಗ್ರಾಮಕ್ಕೆ ಕಾಲಿಟ್ರೆ, ಅಲ್ಲಿ ವ್ಯಾಪರಿಸಿ ನಿಂತಿರುವ ಅಂಧಕಾರ ಶಕ್ತಿಗಳ ಬಲಗಳು ಯೇಸುವಿನ ನಾಮದಲ್ಲಿ ಮುರಿಯಲ್ಪಡುತ್ತೆ. ಸ್ತುತಿಸುವ ದೇವ ಜನರ ಕೈಗೆ ದೇವರ ಅಧಿಕಾರವನ್ನು ಕೊಡ್ಲಿಕ್ಕೆ ಹೋಗ್ತಾನೆ. ಸ್ತೋತ್ರ. ಡಿಗ್ನಿಟಿ ಮೇಂಟೈನ್ ಮಾಡೋರು ಕುಂತ್ಕೊಂಡು ಅಕ್ಕಪಕ್ಕದವರ ಆರಾಧನೆ ಮಾಡ್ತಾ ಇದ್ರೆ ಮಿಕ್ಕ ನೋಡ್ತಾ ಇರ್ತಾರಲ್ಲ, ಊರ ಕಥೆ ಎಲ್ಲ ನೋಡೋರು, ಊರಿನ ವಿಷಯ ಎಲ್ಲ ತಲೆ ಹಾಕೋರು, ಅವ್ರಿಗುಳ್ಳ ಆಲೋಚನೆ ಅಲ್ಲ ಇದು. ಅಲ್ಲಲ್ಲಿಯ ಎಷ್ಟೇ ಹೋರಾಟ ಬಂದರು, ಎಷ್ಟೇ ಪ್ರತಿಕೂಲ ಬಂದರು, ಆರಾಧನೆ ನಿಲ್ಲಿಸಲಿಲ್ಲ. ಚಡಿ ಏಟು ತಿಂದರು, ಆರಾಧನೆಗೆ ಬಿಡದೆ ಕೂಡ ಹಾಕಿದ್ರು. ಆ ಕೂಡ ಹಾಕಿದ ಕೋಣೆ ಒಳಗಡೆ ಅಲ್ಲೆಲ್ಲಿಯ ಸ್ತುತಿ ಮಾಡ್ರಿ ಅಂತ ಆರಾಧನೆ ಮಾಡಿದ ಒಂದು ಗುಂಪಿನ ಜನ ಇದರ ಒಳಗಡೆ ಇದ್ದಾರೆ. ಪರಲೋಕದ ದೇವರು ಹೇಳಿದನು, ಸಭೆಗೆ ಕೊಟ್ಟಂತ ಅಧಿಕಾರ ಈಗ ನಾನು ಸ್ವಲ್ಪ ಬದಲಾವಣೆ ಮಾಡಿ ವ್ಯಕ್ತಿಗತವಾಗಿ ಎಲ್ಲರ ಕೈಗೆ ವ್ಯಕ್ತಿಗತವಾಗಿ ಕೊಡ್ತೇನೆ. ಆ ವ್ಯಕ್ತಿ ನೀನಾಗಿದ್ರೆ, ಆ ಅಧಿಕಾರ ನಿನ್ನ ಕೈಯಲ್ಲಿ ಇರೋದಾದ್ರೆ, ನೀನು ಸ್ತುತಿಸುವ ವ್ಯಕ್ತಿ ಆದರೆ, ಆರಾಧನೆ ಮಾಡೋ ವ್ಯಕ್ತಿ ಆದರೆ, ಅಲ್ಲಿ ದೇವರ ದಂಡ. ನೀನು ನಿನ್ನ ಬಲದಿಂದಲ್ಲ ಹೋಗ್ತಾ ಇರೋದಿದು. ಹಲ್ಲೆಲೂಯಾ. ಪರಾಕ್ರಮದಿಂದಲ್ಲ, ಬಲದಿಂದಲ್ಲ, ಯೆಹೋವನು ನಿಯೋಜಿಸಿದ ರಾಜದಂಡದೊಂದಿಗೆ ನೀನು ಹೋಗ್ತಾ ಇದೀಯ. ಮುಂಚೆ ನೀನು ಹೋದ ರೀತಿಯಲ್ಲ, 2026ರಲ್ಲಿ ನೀನು ಮಾರ್ಪಾಡಾಗಿರ್ತೀಯ. ನಿನ್ನ ಶಬ್ದಕ್ಕೆ ಬದಲಾವಣೆ, ನಿನ್ನ ಮಾತಿಗೆ ಬದಲಾವಣೆ, ನಿನ್ನ ಅಭಿಷೇಕಕ್ಕೆ ಬದಲಾವಣೆ, ನಿನ್ನ ನೋಟದಲ್ಲಿ ದೆವ್ವಗಳು ನಡುಗುತ್ತೆ. ನೀನು ಕಾಲಿಡುವಾಗ ಅಂಧಕಾರ ಶಕ್ತಿಗಳು ಕೀಳಡಗುತ್ತೆ. ಪಟ್ಟಣಗಳು ಮಾತ್ರವಲ್ಲ, ಕುಟುಂಬಗಳು ಮಾತ್ರವಲ್ಲ, ಗ್ರಾಮಗಳು ಮಾತ್ರವಲ್ಲ, ಅಧಿಪತಿಗಳು ಬಿಡುಗಡೆ ಆಗುವ ಅಭಿಷೇಕ. ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ, ಗೆಟ್ ರೆಡಿ. ಎಸ್, ಎಸ್, ಎಸ್. ಆಮೇಲೆ ಕೆಲವರನ್ನ ದೇವರು ಟ್ರೈನಿಂಗ್ ಕೊಡ್ತಾ ಇದ್ದಾನೆ, ಕೆಲವರನ್ನ ದೇವರು ಅಭ್ಯಾಸ ಮಾಡ್ತಾ ಇದ್ದಾನೆ. ಯಾಕೆ ಗೊತ್ತಾ? ಆಮೇಲೆ ಯುದ್ಧಕ್ಕಾಗಿ ನಿನ್ನ ಕೈಗಳನ್ನು ಅಭ್ಯಾಸ ಮಾಡ್ತಾ ಇದ್ದಾನೆ. ಕಾಲಗಕ್ಕಾಗಿ ಬೆರಳುಗಳಿಗೆ ಅವನ ಅಭ್ಯಾಸ ಮಾಡ್ತಾ ಇದ್ದಾನೆ. ಯುದ್ಧ ವಿದ್ಯೆಯನ್ನು ಕಲಿಸ್ತಾ ಇದ್ದಾನೆ. ಸ್ತೋತ್ರ ಹೇಳ್ದ ಇದ್ದವರು, ಆರಾಧನೆ ಮಾಡದ ಇದ್ದವ್ರಿಗಲ್ಲ, ಸ್ತೋತ್ರ ಹೇಳಿದವರು, ಆರಾಧನೆ ಮಾಡಿದವರು, ದೇವ ನಾಮಕ್ಕಾಗಿ ನಿಂತವರು, ಪೆಟ್ಟು ತಿಂದರು, ಒದೆ ತಿಂದರು, ಸಾಕ್ಷಿಯಾಗಿ ನಿಂತ್ಕೊಂಡವರು, ದೈವ ಕೃಪೆಯಲ್ಲಿ ನಿಂತವರು, ನಿಂದಿಸಿದವರ ಮಧ್ಯದಲ್ಲಿ ದೇವರ ಸ್ತೋತ್ರ ಮರ್ಯಾದೆ ಹೇಳ್ತಾ ಇದ್ದವರು, ಅಂಥ ವ್ಯಕ್ತಿಗಳ ಕೈಯಲ್ಲಿ ಪರಲೋಕದ ದೇವರು ಕೆಲವರ ಕೈಯಲ್ಲಿ ದಂಡಗಳನ್ನು ಕೊಡ್ತಾ ಇದ್ದಾನೆ. ಆ ದಂಡ ಪರಲೋಕದ ದೇವರ ದಂಡ, ರಾಜಾದಿರಾಜನ ದಂಡ. ಆ ದಂಡ ಹಿಡಿದು ನೀನು ಎಲ್ಲಿ ಪ್ರವೇಶ ಮಾಡ್ತೀಯೋ ಅಲ್ಲಿರುವ ಅಂಧಕಾರ ಶಕ್ತಿಗಳ ಅಲ್ಲಲ್ಲಿ ಆಳ್ವಿಕೆಗೆ ಕೊನೆ ಆಗುತ್ತೆ. ಬಲವಂತ ಯಾರಿಗೂ ಇಲ್ಲ. ಬೇಕಾದವ್ರು ತಗೊಳ್ರಿ, ಬೇಡ ಇದರಿಂದ ಎಲ್ಲ ನನಗೆ ವಾಪಸ್ ಬರಲಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಆಮೇಲೆ ನೋಡ್ರಿ, ಅದಕ್ಕೆ
ದೇವರ ವಾಕ್ಯ ಹೇಳ್ತದೆ, ಯಹೂದನ ಕೈಯಿಂದ ಈ ರಾಜದಂಡವು ತಪ್ಪಿ ಹೋಗೋದಿಲ್ಲ. ನನ್ನ ರಾಜದಂಡವು ಯಹೂದ ಕುಲವೇ. ನನ್ನ ರಾಜದಂಡವು ಯಾರು? ಯಹೂದ ಕುಲವೇ. ಯಹೂದ ಕುಲದಲ್ಲಿ ಹುಟ್ಟಿರುವ ನಾವುಗಳು, ಆಮೇಲೆ ಯಹೂದ ಕುಲದಲ್ಲಿ ಹುಟ್ಟಿದ ದಾವೀದನ ಅಂಕುರದಲ್ಲಿ ಚಿಗುರು ಹೊಡೆದ ಯೇಸುವಿನ ಮಕ್ಕಳಾಗಿರುವ ನಾವು. ಹಲ್ಲೆಲೂಯ. ಯಹೂದ ಕುಲದ ಸಿಂಹವಾದರೆ ಯಹೂದ ಕುಲದ ಸಿಂಹದ ಮರಿಗಳು ನಾವು. ಗಮನಿಸಿ, ಈ ಯುದ್ಧಕ್ಕೆ ಹೋಗಬೇಕಾದ್ರೆ ಈ ಯಹೂದ ಕುಲ ಮುಂದೆ ಹೋಗ್ಬೇಕು. ಯಾಕಂದರೆ ಯಹೂದ ಕುಲ ಮುಂದೆ ಹೋದರೆ ಜಯ ನಿಶ್ಚಿತ, ಬಿಡುಗಡೆ ಖಚಿತ. ಸ್ತೋತ್ರ ಹೇಳಲಿಲ್ಲ. ಆರಾಧನೆಗೆ ಬರೋರು ನೋಡ್ರಿ, ಬೇಕಾದ್ರೆ ಈ ಸ್ತೋತ್ರ ಹೇಳೋರು ಆರಾಧನೆ ಮಾಡೋರೆಲ್ಲ ಮುಂದೆ ಬಂದು ಕೂತ್ಕೊಂಡ್ಬಿಡ್ತಾರೆ. ಬ್ಯಾಕ್ ಬೆಂಚ್ ಯಾವಾಗಲೂ ಇರೋದೆ. ಅವರು ವಾಚ್ಮೆನ್ ಥರ ಕಾಯ್ತಾ ಇರ್ತಾರೆ ಹಿಂಗೆ. ಈ ಶಾಲೆಯಲ್ಲಿ ಗಲಾಟೆ ಮಾಡೋ ಮಕ್ಕಳೆಲ್ಲ ಎಲ್ಲಿರ್ತಾರೆ ಹೇಳಿ? ತಾಯಿದಿರೋದು. ಪೇರೆಂಟ್ಸ್ ಮೀಟಿಂಗ್ ಹೋದರೆ ಏನು ಹೇಳ್ತಾರೆ? ಇವನು ಸರಿಯಾಗಿ ಮಾರ್ಕೆ ತಗೊಳಲ್ಲ ಅಂತ ಬೈದರೆ, ನೀವು ಅವನ್ನ ಲಾಸ್ಟ್ ಬೆಂಚ್ಗೆ ಹಾಕಿದ್ದಲ್ಲ, ಅವನೇ ಹೋಗಿ ಕೂತ್ಕೊಂಡಿದ್ದು. ಸ್ತೋತ್ರ ಬರಲಿಲ್ಲ. ಗಲಾಟೆ ಮಾಡ್ತಾರೆ. ಸ್ತೋತ್ರ. ಇವರೆಲ್ಲ ನೋಡ್ರಿ, ಈ ಸ್ತೋತ್ರ ಹೇಳೋರೆಲ್ಲ ಮುಂದೆ ಬಂದ್ಬಿಡ್ತಾರೆ. ಆರಾಧನೆ ಮಾಡೋರು ಎಲ್ಲದರಲ್ಲೂ ಮುಂದೆ ಇರ್ತಾರೆ. ನಿಮ್ಮನ್ನೇ ನೀವು ಯೋಚನೆ ಮಾಡಿರಿ, ನೀವು ಎಲ್ಲಿದ್ದೀರಾ ಅಂತ. ಸ್ತೋತ್ರ ಹೇಳಲಿಲ್ಲ. ಹಾಗಾದರೆ ನಾವು ಹಿಂದೆ ಇರೋರು ಸ್ತೋತ್ರ ಹೇಳಲ್ವಾ ಅಂತ ಹೇಳ್ಬೋದು, ಲೇಟಾಗಿ. ನಿಮ್ಮ ವಾಕ್ಯ ಕೊಟ್ಟರೆ ಅರ್ಥ ಆಗುತ್ತೆ. ನ್ಯಾಯಸ್ಥಾಪಕರ ಪುಸ್ತಕ, ಬುಕ್ ಆಫ್ ಜಡ್ಜಸ್ 1ನೇ ಅಧ್ಯಾಯ. ಬುಕ್ ಆಫ್ ಜಡ್ಜಸ್ 1ನೇ ಅಧ್ಯಾಯ, ಅದರ 1 ಮತ್ತು